ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಪ್ರಭುದೇವ್. ನವೆಂಬರ್ ಕ್ರಾಂತಿ ಭ್ರಾಂತಿ ಅಂತ ಹಲವರು ಹೇಳಿದ್ರು. ಆದರೂ ಕೂಡ ಇದು ರಾಜ್ಯ ರಾಜಕಾರಣವನ್ನ ಶಾಂತಿಯಿಂದ ಇಡಲು ಬಿಡ್ತಿಲ್ಲ. ಈಗ ಬೆಳಗಾವಿಯಿಂದಲೇ ಹೊಸದೊಂದು ಬ್ರಹ್ಮಾಸ್ತ್ರ ತೂರಿ ಬಂದಿದೆ. ಯತೀಂದ್ರ ಹೇಳಿದ ಒಂದೇ ಒಂದು ಮಾತು ಈಗ ಕೆಲವರಲ್ಲಿ ಹೈ ಟೆನ್ಷನ್ ಶುರು ಮಾಡಿದೆ. ಬೆಳಗಾವಿ ರಾಜಕಾರಣ ಡಿಸಿಸಿ ಬ್ಯಾಂಕ್ನಿಂದ ಸಿಎಂ ಕುರ್ಚಿವರೆಗೂ ಸಾಗಿದೆ. ಪ್ಲಾನ್ ಎ ಬಿ ಸಕ್ಸಸ್ ಆದಂತೆ ಪ್ಲಾನ್ ಸಿ ಕೂಡ ಸಕ್ಸಸ್ ಆಗುತ್ತಾ? ಏನಿದು ಪ್ಲಾನ್ ಸಿ? ಇದೇ ಈ ಹೊತ್ತಿನ ವಿಶೇಷ ಬೆಳಗಾವಿ ಬ್ರಹ್ಮಾಸ್ತ್ರ. ಬೆಳಗಾವಿ ರಾಜಕಾರಣ ಈಗ ವಿರುದ್ಧ ದಿಕ್ಕಿನತ್ತ ಬೀಸ್ತಾ ಇದೆ. ಸ್ಥಳೀಯ ಚುನಾವಣೆಯಿಂದ ಸಿಎಂ ರೇಸ್ನತ್ತ ಬಿರುಗಾಳಿ ನುಗ್ಗಿಕೊಂಡು ಬರ್ತಿದೆ. ಸಿಎಂ ಪುತ್ರ ಈಗಾಗಲೇ ಪರೋಕ್ಷವಾಗಿ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಯಾರು ಅನ್ನೋದನ್ನ ಘೋಷಿಸಿ ಅದಕ್ಕೆ ಒಂದು ತೇಪೆಯನ್ನ ಹಚ್ಚಿದ್ದಾರೆ. ಯತೀಂದ್ರ ಹೇಳಿಕೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಸುನಾಮಿಯನ್ನೇ ಸೃಷ್ಟಿಸಿದೆ. ಅಸಲಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರೋದೇನು? ನವೆಂಬರ್ ಕ್ರಾಂತಿಗೆ ಈಗಾಗಲೇ ವೇದಿಕೆಗಳು ಸಿದ್ಧವಾಗ್ತಿವೆಯಾ? ಡಿಕೆಶಿಗೆ ಮರ್ಮಾಘಾತ ಕೊಡಲು ತಂತ್ರ ರಣತಂತ್ರಗಳನ್ನ ಹೆಣೆಯಲಾಗ್ತಿದೆಯಾ? ಇದೆಲ್ಲದರ ಡೀಟೇಲ್ಸ್ ಇಲ್ಲಿದೆ, ನೋಡೋಣ ಬನ್ನಿ. ಇವತ್ತು ತಂದೆಯವರು ಇದು ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕೇಳಿ, ಅವ್ರು ಏನ್ ಹೇಳಿದಾರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ಏನಾಗುತ್ತೆ? ಪಕ್ಷ ನಿರ್ಧಾರ ಮಾಡಬೇಕು. ನಾವು ಯಾರು ಅವರ ತಮ್ಮ ವ್ಯಕ್ತಿಗತ ಅಭಿಪ್ರಾಯ ಹೇಳಿದ್ದಾರೆ. ಅದರ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡಬೇಕು. ಅದಿನ್ನು ಬಹಳ ದಿನಗಳಿದೆ, ಕಾದು ನೋಡೋಣ. ಡಿ ಕೆ ಶಿವಕುಮಾರ್ನ ಗಂಗಾ ನದಿಯಲ್ಲಿ ಮುಳುಗಿಸ್ದಂಗೆ ಆಯ್ತು. ಹಾಗಾದ್ರೆ ಡಿ ಕೆ ಶಿವಕುಮಾರ್ಗೆ ಅವ್ರು ಹೇಳ್ತಾ ಇದ್ರು, ನಾನೇ ಟವಲ್ ಹಾಕೊಂಬಿಟ್ಟಿದ್ರು ಆಗಲೇ CM ಕುರ್ಚಿ ಮೇಲೆ 2.5 ವರ್ಷ ಆದಮೇಲೆ ನಾನೇ ಮುಖ್ಯಮಂತ್ರಿ ಅಂತೇಳಿ ಕುರ್ಚಿ ಮೇಲೆ ಟವಲ್ ಹಾಕ್ಕೊಂಡು ಕೂತಿದ್ರು. ಪಾಪ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿರಾಸೆ. ಪ್ರಾಯಶಃ ಡಾಕ್ಟರ್ ಯತೀಂದ್ರ ಅವರು ಈ ರೀತಿ ಹೇಳಿಕೆಗಳನ್ನು ಕೊಡಬೇಡ್ದು. ಒಂದು ದೊಡ್ಡ ಸ್ಥಾನದಲ್ಲಿ ತಾವೆಲ್ಲರೂ ಕೂಡ, ಒಂದು ದೊಡ್ಡ ಮಂಥನದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ತಾವಾಗಿ ತಾವು ಕೆಳಗಡೆ ಬೀಳೋದು ನಮಗೆಲ್ಲ ಇಷ್ಟ ಇಲ್ಲ. ಈಗ ನನಗೆ ಅನಿಸೋದು ಅದು ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ ಅವರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ, ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ. ಬೆಳಗಾವಿಯ ರಾಜಕಾರಣದಲ್ಲಿ ಒಂದು ಚಿಟ್ಟೆ ರೆಕ್ಕೆ ಬಡಿದ್ರೆ ರಾಜ್ಯ ರಾಜಕಾರಣದಲ್ಲಿ ಎಂತಹ ಸುನಾಮಿ ಎದ್ದೇಳುತ್ತೆ ಅನ್ನೋದಕ್ಕೆ ಈ ಎಲ್ಲ ಹೇಳಿಕೆಗಳು ಕಾರಣ. ಸಿಎಂ ಪುತ್ರ MLC ಯತೀಂದ್ರ ಸಿದ್ದರಾಮಯ್ಯ ಬೆಳಗಾವಿಯಲ್ಲಿ ಕೊಟ್ಟ ಒಂದೇ ಒಂದು ಹೇಳಿಕೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲ ಎಬ್ಬಿಸಿದೆ. ನವೆಂಬರ್ ಕ್ರಾಂತಿಗಳ ಚರ್ಚೆ ಕಾವು ಪಡೆದುಕೊಳ್ತಿರೋ ಹೊತ್ತಲ್ಲೇ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಎಂಬ ಕೂಗು ಎದ್ದ ಹೊತ್ತಲ್ಲೇ ಯತೀಂದ್ರ ಹೇಳಿದ ಹೇಳಿಕೆ ಈಗ ಡಿಕೆಶಿಗೆ ಪರೋಕ್ಷವಾಗಿ ಮರ್ಮಾಘಾತ ನೀಡಿದ್ಯಾ ಅನ್ನೋ ಚರ್ಚೆ ಈಗ ಜೋರಾಗಿ ಶುರುವಾಗಿದೆ. ಸಿದ್ದುಗೆ ಪರ್ಯಾಯ ನಾಯಕ ಸಾಹುಕಾರ. ಯತೀಂದ್ರ ಹೇಳಿಕೆ ಸೃಷ್ಟಿಸಿದೆ ಕೋಲಾಹಲ. ನನ್ನ ತಂದೆ ಈಗ ರಾಜಕೀಯ ಸಂಧ್ಯಾಕಾಲದಲ್ಲಿದ್ದಾರೆ. ಅವರ ಸಿದ್ಧಾಂತಗಳನ್ನ, ತತ್ವನಿಷ್ಠೆಗಳನ್ನ ಮುಂದುವರೆಸಿಕೊಂಡು ಹೋಗುವ ಛಾತಿ ಇರೋದು ಸತೀಶ್ ಜಾರಕಿಹೊಳಿ ಅವರಲ್ಲಿ ಅಂತ ಸಿದ್ದು ಪುತ್ರ ಯತೀಂದ್ರ ಬುಧವಾರ ಬೆಳಗಾವಿ ಜಿಲ್ಲೆಯಲ್ಲಿ ಹೇಳಿಕೆ ಕೊಟ್ಟಿದ್ರು. ಯತೀಂದ್ರ ನೀಡಿದ ಆ ಒಂದೇ ಒಂದು ಹೇಳಿಕೆ ಈಗ ಇಡೀ ಕಾಂಗ್ರೆಸ್ ಪಾಳ್ಯದಲ್ಲಿಯೇ ಕೋಲಾಹಲ ಎಬ್ಬಿಸಿದೆ. ಬಿಜೆಪಿಗೆ ಕೈ ಪಾಳ್ಯದ ಲೇವಡಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ
ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿನ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಯಾರು ಹೇಳಿದ್ದಾರೋ ಅವರನ್ನೇ ಕೇಳಿ, ನನ್ನನ್ನಲ್ಲ. ಯತೀಂದ್ರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಕೌಂಟರ್. ಇನ್ನು ಯತೀಂದ್ರ ಹೇಳಿಕೆಗೆ ಗರಂ ಆಗಿರುವ ಡಿಕೆ ಶಿವಕುಮಾರ್ ಬುಧವಾರ ರಾಯಚೂರಿನಲ್ಲಿ ಗರಂ ಆಗಿದ್ದಾರೆ. ಯಾರು ಹೇಳಿದಾರೋ ಅವರನ್ನೇ ಹೋಗಿ ಕೇಳಿ, ನನ್ನನ್ನ ಕೇಳಿದ್ರೆ ನಾನೇನ್ ಹೇಳಿ? ನಾನು ಸಿಎಂ, ಈಗಾಗಲೇ ಹೈಕಮಾಂಡ್ ತೀರ್ಮಾನದಂತೆ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಅಂತ ಗುಡುಗಿದ್ದಾರೆ. ಕೇಳಿ, ಅವ್ರು ಏನ್ ಹೇಳಿದಾರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ಏನಾಗ್ಬೇಕು? ನನಗೇನು ಅವಶ್ಯಕತೆ, ಯಾರು ಚರ್ಚೆ ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನ್ ಹೇಳಿದೀವಿ, ಪಾರ್ಟಿ ಏನ್ ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಆ ಕೆಲಸಕ್ಕೆ ನಾನು ಬದ್ಧನಾಗಿ. ಬೆಳಗಾವಿಯಿಂದಲೇ ಬ್ರಹ್ಮಾಸ್ತ್ರ ಹೂಡಿದ್ರ ಯತೀಂದ್ರ. ಯತೀಂದ್ರ ಬಿಟ್ಟ ಬಾಣ ನಿಜಕ್ಕೂ ಗುರಿ ಇಟ್ಟಿದ್ದು ಯಾರತ್ತ? ಯತೀಂದ್ರ ಸಿದ್ದರಾಮಯ್ಯ ನೀಡಿದ ಹೇಳಿಕೆ ಈಗ ಕೇವಲ ಹೇಳಿಕೆಯಾಗಿ ಉಳಿದಿಲ್ಲ, ನವೆಂಬರ್ ಕ್ರಾಂತಿಯ ಮುನ್ನುಡಿಯ ಅನ್ನೋ ಚರ್ಚೆಯಾಗಿ ನಿಂತ್ಕೊಂಡಿದೆ. ಬೆಳಗಾವಿಯಿಂದ ಹೂಡಿದ ಈ ಬ್ರಹ್ಮಾಸ್ತ್ರ ನಿಜಕ್ಕೂ ಗುರಿ ಇಟ್ಟಿದ್ದು ಯಾರ ಕಡೆ? ಯಾರಿಗೆ ಸಂದೇಶ ನೀಡಲು ಯತೀಂದ್ರ ಈ ಮಾತುಗಳನ್ನಾಡಿದ್ದಾರೆ? ಇದು ಡಿಕೆಶಿ ಕನಸಿಗೆ ಮರ್ಮಾಘಾತ ಕೊಡಲು ಮಾಡಿಕೊಳ್ಳುತ್ತಿರುವ ಸಿದ್ಧತೆಯ ಅನ್ನೋ ಮಾತುಗಳಿಗೆ ಈಗ ಹೊಸ ಕಾವು ಸಿಕ್ಕಿದೆ. ಇದು ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದ, ಇಲ್ಲ ಹೇಳಿಸಲಾಗಿದ್ದ ಅನ್ನೋ ಸಂಶಯದ ಗುಸುಗುಸುಗಳು ಕೂಡ ಕೇಳಿ ಬರ್ತಿವೆ. ನಾಯಕತ್ವದ ಬಗ್ಗೆ ಅಲ್ಲ, ಪಕ್ಷ ಸಿದ್ಧಾಂತದ ಬಗ್ಗೆ ಹೇಳಿದ್ದೇನೆ. ಹೇಳಿಕೆ ವಿವಾದವಾಗ್ತಿದ್ದಂತೆ ತೇಪೆ ಹಚ್ಚಿದ ಯತೀಂದ್ರ. ಯಾವಾಗ ಸಂತ ಕನಕದಾಸರ ಪ್ರತಿಮೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋ ಲೆಕ್ಕದಲ್ಲಿ ಮಾತನಾಡಿದ್ರು, ಅದು ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಲು ಶುರು ಮಾಡ್ತು. ಆಗ ನಾನು ನಾಯಕತ್ವದ ಬಗ್ಗೆ ಅಲ್ಲ, ಪಕ್ಷದ ತತ್ವ ಸಿದ್ಧಾಂತಗಳ ಬಗ್ಗೆ ಹೇಳಿದ್ದು ಅಂತ ತೇಪೆ ಹಚ್ಚಿದ್ರು ಯತೀಂದ್ರ. ರಾಜಕೀಯ ಉತ್ತರಾಧಿಕಾರಿ ಬಗ್ಗೆ ಮಾತನಾಡಿಲ್ಲ ಅಂತ ಹೇಳಿದ್ದು, ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡೋರಿಗೆ ಅವರು ಲೀಡ್ ಮಾಡ್ಲಿ, ಯಾಕಂದ್ರೆ ಕೂಡ ಅವರು ಕೂಡ ಒಬ್ಬ ಸೈದ್ಧಾಂತಿಕ ರಾಜಕಾರಣಿ. ಸೊ ಅಂತವ್ರನ್ನ ಅವ್ರು ಲೀಡ್ ಮಾಡ್ಲಿ. ಈಗಲೇ ಎಲ್ಲವನ್ನು ಹೇಳಲು ಆಗೋದಿಲ್ಲ, ಪಕ್ಷ ತೀರ್ಮಾನ ಮಾಡಲಿ ಎಂದ ಸಾಹುಕಾರ. ಇನ್ನು ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಉತ್ತರಿಸಿದ್ದಾರೆ. 2028ರ ರಾಜಕಾರಣ ಬಗ್ಗೆ ಅವರು ಮಾತನಾಡಿದ್ದಾರೆ. ಸದ್ಯದ ನಾಯಕತ್ವದ ಬಗ್ಗೆ ಅಲ್ಲ ಅಂತ ಹೇಳಿದ ಸಚಿವರು, 2028ಕ್ಕೆ ನೀವು ಸಿಎಂ ಆಕಾಂಕ್ಷಿ ಅನ್ನೋ ಹೇಳಿಕೆಗೆ ಬದ್ಧರಿದ್ದೀರಾ ಅನ್ನೋ ಮಾಧ್ಯಮಗಳ ಪ್ರಶ್ನೆಗೆ, ಅದಕ್ಕೆ ಇನ್ನೂ 30 ತಿಂಗಳ ಕಾಲವಿದೆ, ಈಗಲೇ ಹೇಳೋಕ್ಕಾಗೋದಿಲ್ಲ, ಆಗಿನ ವಾತಾವರಣ ನೋಡಿ ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. 28ಕ್ಕೆ ತಾವೇನು ಹೇಳ್ತಾ ಬಂದಿದ್ದೀರಿ, ಇದಕ್ಕೂ ಈಗಲೂ ಅದಕ್ಕೆ ಬಂದಿದ್ದೀರಾ? ಯಾಕಂದ್ರೆ 2028ಕ್ಕೆ ಸಿಎಂ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅನ್ನೋ ಮಾತನ್ನ ಹೇಳಿದಿರಿ. ಅದು ಹೇಳಿದಿಲ್ಲ, ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದೀವಿ. ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕು. ಪಕ್ಷ ತೀರ್ಮಾನ ಮಾಡಬೇಕಂದ್ರೂ ಕೂಡ ಸಿದ್ದರಾಮಯ್ಯ ಅವ್ರ ರೋಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಎಲ್ಲಾನು ಇವತ್ತು ಕಾಗ್ದೆಯಲ್ಲಿ ನಿರ್ಣಯ ಮಾಡ್ಲಿಕ್ಕೆ ಆಗೋಲ್ಲ. ಇನ್ನೂ 30 ತಿಂಗಳಿದೆ, ನಂತರ ಏನೇ ಬೆಳವಣಿಗೆ ಆಗತ್ತೆ, ಪಕ್ಷ ಶಾಸಕರು ಹವಾಮಾನ ವಾತಾವರಣ ಮೇಲೆ ಎಲ್ಲ ಡಿಪೆಂಡ್ ಆಗತ್ತೆ. ಮಹತ್ವ ಪಡೆದಿದೆ ಅಂದ್ರೆ ಸಿಎಂ ಅವ್ರ ಮಗನೇ ಹೇಳಿರುವಂತ ಕಾರಣಕ್ಕಾಗಿ ಬಹಳಷ್ಟು ಮಹತ್ವ ಪಡೆದಿರುವಂತ ಅದೇನ್ರಿ ಚರ್ಚೆ ಆಗಿದೆ ಸರ್ ಆ ರೀತಿ. ತಿಮ್ಮಾಪುರ ಅವ್ರು ಹೇಳಿದ್ದಕ್ಕೂ ಅಷ್ಟು ಮಹತ್ವ ಬರಂಗಿಲ್ಲ. ಈಗ ನೋಡಿ, ಅವ್ರು ಹೇಳಿದ ವೈಯಕ್ತಿಕ ಅಭಿಪ್ರಾಯ ತಿಳಿದೇನೆ, ಎಲ್ಲರೂ ಹೇಳಲಿಕ್ಕೆ ಸ್ವತಂತ್ರ ಇದ್ದಾರೆ, ಅಧಿಕಾರ ಇದೆ, ಹೇಳಿದಾರೆ ಅಷ್ಟೇ. ಗೇಮ್ ನಂಬರ್ A+B ಅಭೂತಪೂರ್ವ ಯಶಸ್ಸು. ಗೇಮ್ ನಂಬರ್ C ಕೂಡ ಸಕ್ಸಸ್ ಆಗೋದು ಫಿಕ್ಸಾ? ಸಿಎಂ ರೇಸ್ ವಿಚಾರವಾಗಿ ಈಗಾಗಲೇ 2 ಗೇಮ್ಗಳು ಸಕ್ಸಸ್ ಕಂಡಿವೆ. ಈ 2 ಗೇಮ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಸಕ್ಸಸ್ ಆಗಿದ್ದಾರೆ. ಈಗ 3ನೇ ನಂಬರ್ ಗೇಮ್ ಕೂಡ ಅಖಾಡಕ್ಕೆ ಬಂದಾಗಿದೆ. ಇದು ಕೂಡ ಸಕ್ಸಸ್ ಆಗುತ್ತಾ? ಸಿಎಂ ತಾವು ಹೂಡಿದ ತಂತ್ರಗಳಲ್ಲಿ ಡಿಕೆಶಿಗೆ ಹೊಡೆತ ಬೀಳೋದು ಫಿಕ್ಸಾ ಅನ್ನೋ ಸಂಶಯಗಳು ರಾಜ್ಯ ರಾಜಕಾರಣದಲ್ಲಿ ಸುಳಿದಾಡಲು ಆರಂಭವಾಗಿದೆ. ಹಾಗಾದ್ರೆ ಗೇಮ್ ನಂಬರ್ A ಮತ್ತು B ಯಾವುವು?
ಸಿದ್ದು ಹೂಡಿದ ರಣತಂತ್ರ ಹೇಗಿತ್ತು, ಡಿಕೆಶಿ ಎಲ್ಲವನ್ನು ಮೌನವಾಗಿ ನೋಡಿಕೊಂಡು ಸುಮ್ಮನಿರೋದೇಕೆ ಅಂತ ನೋಡೋದಾದ್ರೆ, ಮುಂದಿನ 5 ವರ್ಷ ನಾನೇ ಸಿಎಂ ಎಂದ ಸಿದ್ದು, ದೆಹಲಿಯಲ್ಲೇ ಸಿದ್ಧಗೊಂಡಿತ್ತು ಗೇಮ್ ನಂಬರ್ ಎ. ಯಾವಾಗ ರಾಜ್ಯದಲ್ಲಿ ಸಿಎಂ ಕುರ್ಚಿ ಎಕ್ಸ್ಚೇಂಜ್ ಗೇಮ್ ಜೋರಾಯ್ತು, ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಚಲೋ ದಿಲ್ಲಿ ಶುರು ಮಾಡಿದ್ರು. ಪದೇ ಪದೇ ದೆಹಲಿಗೆ ಹೋಗಿ ಹೈಕಮಾಂಡ್ ಮೀಟ್ ಮಾಡ್ತಿದ್ರು. ರಾಹುಲ್ ಗಾಂಧಿ ಭೇಟಿಗಾಗಿ ಕಾದಿದ್ದೇ ಬಂತು ಹೊರತು ಭೇಟಿಗೆ ಅವಕಾಶ ಸಿಗ್ಲಿಲ್ಲ. ಆಗ ದೆಹಲಿಯಿಂದಲೇ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಒಂದು ದಾಳ ಎಸೆದ್ರು. ಸಿಎಂ ಕುರ್ಚಿ ರೇಸ್ ರಗಳಿಗೆ ಒಂದು ತಾತ್ಕಾಲಿಕ ರೆಡ್ ಸಿಗ್ನಲ್ ಕೊಟ್ಟಿದ್ರು. I will be the chief minister for 5 years. I made it very clear, and I made this very clear. And Mr. D.K. Shivakumar was also there because on that day we were having a cabinet meeting. He was also there. ಈ ಒಂದೇ ಒಂದು ದಾಳ ಉರುಳಿಸುವ ಮೂಲಕ ಸಿಎಂ ಸಿದ್ದರಾಮಯ್ಯ ಸಿಎಂ ರೇಸ್ ಆಟಾಟೋಪಕ್ಕೆ ಒಂದು ಹಂತದಲ್ಲಿ ಬ್ರೇಕ್ ಹಾಕಿದ್ರು. ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯ ಉರುಳಿಸಿದ ದಾಳ ಒಂದು ಹಂತದಲ್ಲಿ ಸಕ್ಸಸ್ ಆಗಿತ್ತು. ಡಿಕೆಶಿಗೆ ಶಾಸಕರ ಬೆಂಬಲವಿಲ್ಲ ಎಂಬ ಹೇಳಿಕೆ ಹಾಗೂ ಮುಂದಿನ 5 ವರ್ಷ ನಾನೇ ಸಿಎಂ ಅಂತ ಹೇಳುವ ಮೂಲಕ ಗೇಮ್ ನಂಬರ್ 1 ಅನ್ನ ಯಶಸ್ವಿಯಾಗಿ ಗೆದ್ದು ಮುಗಿಸಿದ್ರು. ಅದೇ ರೀತಿ ಗೇಮ್ ನಂಬರ್ 2 ಕೂಡ ಗೆದ್ದು ಮುಗಿಸಿದ್ರು. ಈಗ ಗೇಮ್ ನಂಬರ್ 3 ಚಾಲ್ತಿಯಲ್ಲಿದೆ. ಡಿಕೆಶಿ ಸಿಎಂ ಕನಸಿಗೆ ಕೊಳ್ಳಿ ಇಡಲು ಬೆಳಗಾವಿಯಲ್ಲೇ ಕಿಡಿ ಹೊತ್ತಿತ. ಬೆಳಗಾವಿ ರಾಜಕಾರಣಕ್ಕೆ ಇಡೀ ಸರ್ಕಾರವನ್ನೇ ಅಲ್ಲಾಡಿಸುವ ತಾಕತ್ತು ಇದೆ ಅನ್ನೋ ಮಾತು ಈಗ ಮತ್ತೆ ನಿಜವಾಗ್ತಾ ಇದೆಯಾ? ಯತೀಂದ್ರ ಆಡಿದ ಮಾತು ಆಡಿದ್ದ ಅಥವಾ ಆಡಿಸಿದ್ದ? ಹಾಗಾದ್ರೆ ಆಡಿಸಿದಾತ ಯಾರು? ಗೇಮ್ ನಂಬರ್ 2 ಏನು? ಗೇಮ್ ನಂಬರ್ 3 ಏನಾಗಲಿದೆ? ನವೆಂಬರ್ ಕ್ರಾಂತಿ ಇದು ನಿಜಕ್ಕೂ ಆಗಲಿದೆಯೋ, ಇದೊಂದು ಭ್ರಾಂತಿಯಾಗಿಯೇ ಉಳಿಯಲಿದೆಯೋ ಗೊತ್ತಿಲ್ಲ. ಆದ್ರೆ ತೆರೆಮರೆಯಲ್ಲಿ 108 ಕಸರತ್ತುಗಳು ನಡೀತಾ ಇರೋದಂತೂ ಸತ್ಯ. ಹಾಗಿದ್ರೆ ಏನಿದರ ಮರ್ಮ? ಈ ಆಟ ಆಡುತ್ತಿರುವವರು ಯಾರು? ಆಡಿಸ್ತಾ ಇರೋರು ಯಾರು? ಗೇಮ್ ನಂಬರ್ 2 ಯಶಸ್ವಿಯಾಗಿದ್ದು ಹೇಗೆ? ಗೇಮ್ ನಂಬರ್ 3 ಅಸಲಿ ಕಥೆ ಏನು? ಯಾರೆಲ್ಲ ಏನೇನ್ ಸಮರ್ಥನೆ ಕೊಡ್ತಾ ಇದ್ದಾರೆ? ಬನ್ನಿ ನೋಡೋಣ. ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ. 2023 ಏನ್ ನಡೆಯಿತು ಅದೇ ರೀತಿ ನಡೆಯಿತು. ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ಮಾಡ್ತಾರೆ ಅದರ ಪ್ರಕಾರ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ, ಡಿ.ಕೆ. ಶಿವಕುಮಾರ್ ಕೂಡ ಬದ್ಧ. ದೆಹಲಿಯಲ್ಲಿ ಯಾವಾಗ ಸಿಎಂ ಸಿದ್ದರಾಮಯ್ಯ ಮೊದಲ ದಾಳ ಉರುಳಿಸಿದ್ರು ಅಲ್ಲಿಗೆ ಎಲ್ಲಾ ಮುಗೀತು ಅಂತಲೇ ತಿಳಿದುಕೊಳ್ಳಲಾಗಿತ್ತು. ಆದ್ರೆ ಬಿಟ್ವೀನ್ ಇನ್ ದ ಲೈನ್ಸ್ ನಲ್ಲಿ ನೋಡಿದಾಗ ಸಿದ್ದು ಅಲ್ಲೊಂದು ಇದು ಅಲ್ಪ ವಿರಾಮ ಎಂಬ ಸೂಚನೆಯನ್ನೇ ಕೊಟ್ಟಿದ್ರು. ಅದು ಏನು ಅಂತ ಗೊತ್ತಾ? 5 ವರ್ಷ ನಾನೇ ಸಿಎಂ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ಕೊನೆಗೆ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ಬೇಕು ಅಂತ. ಹೈಕಮಾಂಡ್ ಏನ್ ಹೇಳಿದ್ದಾರೆ, ಏನ್ ನಾವು ತೀರ್ಮಾನ ತಗೋತೀವಿ ಅದನ್ನ ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ದಾರೆ. ಏನ್ ತೀರ್ಮಾನ ತಗೋತೀವಿ ಹೈಕಮಾಂಡ್ ಅದನ್ನ ಇಬ್ರು ಒಪ್ಕೋಬೇಕು. ನಾವು ಹೇಳಿದೀವಿ ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದ್ದೀವಿ. ಅದನ್ನ ನಂತರ ಟೈಮ್ಸ್ ಹೇಳಿದ್ದೀನಿ, ನಾನು ಅನೇಕ ಬಾರಿ ಹೇಳಿದ್ದೀನಿ. ಹೈಕಮಾಂಡ್ ಅವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಆ ಡಿಸಿಷನ್ಗೆ ನಾವು ಅವಾಯ್ಡ್ ಆಗಿರ್ತೀವಿ. ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲಿಯೇ ಗೇಮ್ ಶುರು. ಸಿದ್ದುಗೆ ಜೈ ಹೋ ಎನ್ನಲು ಶುರು ಮಾಡಿದ ಬೆಂಬಲಿಗರು. ಯಾವಾಗ ಸಿಎಂ ಸಿದ್ದು ದೆಹಲಿಯಲ್ಲಿ ನಾನೇ 5 ವರ್ಷ ಸಿಎಂ ಎಂದು ಗುಂಡು ಹೊಡೆದ್ರೋ ಕೂಡಲೇ ಅಸಲಿ ಗೇಮ್ ಶುರುವಾಯಿತು. ಸಿದ್ದು ಬಣದ ಶಾಸಕರು ಅಲ್ಲಿಗೆ ಡಿಸಿಎಂಗೆ ಶಾಸಕರ ಬಲ ಇಲ್ಲ ಅನ್ನೋದರ ಪರೋಕ್ಷ ಸಂದೇಶಗಳು ಹರಿದಾಡಲು ಶುರುವಾದವು. ಅದರ ಜೊತೆಗೆ ಶಾಸಕರ ಸಚಿವರ ಔತಣಕೂಟಗಳು ಏರ್ಪಡಲು ಶುರುವಾದವು. ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂತು. ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿಯಾಗಲಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬಂದವು. ಡಿಕೆಶಿಯ ಕನಸನ್ನು ಭಂಗ ಮಾಡುವ ಏನೆಲ್ಲ ಕಸರತ್ತು ನಡೆಸಬೇಕಾಗಿತ್ತೋ ಅವೆಲ್ಲವೂ ನಡೆದವು.
ಬೆಳಗಾವಿಯಲ್ಲಿ ಆಡಿದ ಮಾತು ಆಡಿಸಿದ್ದ. ಸಿಎಂ ಕುರ್ಚಿ ಕದನ ಆಡಿಸುತ್ತಿರುವವರು ಯಾರು? ಆಟ ಒಂದು ಚದುರಂಗದಾಟವಂತೂ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿದೆ. ಒಬ್ಬೊಬ್ಬರೇ ಒಂದೊಂದಾಗಿ ತಮ್ಮ ಕಾಯಿಗಳನ್ನ ಮುಂದಕ್ಕೆ ಬಿಡುತ್ತಿದ್ದಾರೆ. ಮೊದಲು ಸೈನಿಕ, ಬಳಿಕ ಆನೆ, ಹೀಗೆ ಕೊನೆಗೆ ಎಲ್ರಿಗೂ ಇರೋದು ರಾಜನನ್ನ ಕೆಡವಿ ನಾನೇ ರಾಜ ಎಂದು ತಮ್ಮ ಗೆಲುವು ಘೋಷಿಸಿಕೊಳ್ಳುವ ಉದ್ದೇಶ. ಹೀಗಾಗಿ ಯತೀಂದ್ರ ಹೇಳಿಕೆಯ ಹಿಂದೆ ಒಂದು ಸಂಶಯವಂತೂ ಮೂಡುತ್ತಿದೆ. ಅದು ಯತೀಂದ್ರ ಅವರೇ ಆಡಿದ ಮಾತಾ, ಇಲ್ಲವೇ ಬೇರೆಯವರು ಆಡಿಸುತ್ತಿರುವ ಮಾತಾ ಅನ್ನೋದು. ಆದರೆ ಯತೀಂದ್ರ ಹೇಳಿಕೆಯಂತೂ ದೊಡ್ಡ ಹಲ್ಚಲ್ ಎಬ್ಬಿಸಿರೋದು ನಿಜ. ಯತೀಂದ್ರರದ್ದು ಎಳಸು ಹೇಳಿಕೆ ಎಂದು ಇಕ್ಬಾಲ್ ಗರಂ. ಯತೀಂದ್ರಗೆ ನೋಟಿಸ್ ಕೊಡದಿದ್ದಕ್ಕೆ ಶಾಸಕರ ಬೇಸರ. ಯತೀಂದ್ರ ಹೇಳಿಕೆಗೆ ಈಗಾಗಲೇ ವಿರೋಧಗಳು ಬರಲು ಶುರುವಾಗಿವೆ. ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಯತೀಂದ್ರ ಹೇಳಿಕೆ ಒಂದು ಎಳಸು ಹೇಳಿಕೆ, ಇದಕ್ಕೆ ನನ್ನ ಮೌನವೇ ಉತ್ತರ ಎಂದಿದ್ದಾರೆ. ನಾವು ಮಾಡಿದ್ರೆ ಬಲಾತ್ಕಾರ, ಅವರು ಮಾಡಿದ್ರೆ ಚಮತ್ಕಾರ ಅನ್ನುವಂತಾಗಿದೆ ಅಂತ ನೋಟಿಸ್ ವಿಚಾರದಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ. ನೋಡಿ, ನನ್ನ ಮೌನನೇ ಅದಕ್ಕೆ ಉತ್ತರ. ನನ್ನ ಮೌನನೇ ಅದಕ್ಕೆ ಉತ್ತರ. ಪ್ರಾಯಶಃ ಡಾಕ್ಟರ್ ಯತೀಂದ್ರ ಅವರು ಈ ರೀತಿ ಹೇಳಿಕೆಗಳನ್ನು ಕೊಡಬೇಡ್ದು. ಒಂದು ದೊಡ್ಡ ಸ್ಥಾನದಲ್ಲಿ ತಾವೆಲ್ಲರೂ ಕೂಡ, ಒಂದು ದೊಡ್ಡ ಮಂಥನದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ತಾವು ಕೆಳಗಡೆ ಬೀಳೋದು ನಮಗೆಲ್ಲ ಇಷ್ಟ ಇಲ್ಲ. ಒಂದು ಗೌರವಿತವಾಗಿ ತಾವೆಲ್ಲರೂ ಕೂಡ ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲಿ ತಾವು ಹೇಳಬೇಕು. ಇದು ಒಂದು ರೀತಿ ಏನು ಹೇಳ್ತಾರೆ, ಎಳಸು ಅಂತ ಹೇಳ್ತಾರಲ್ಲ, ಆ ರೀತಿ ಸ್ಟೇಟ್ಮೆಂಟ್ ಇದು. ನಾನು ಮಾಡಿದ್ರೆ ಬಲಾತ್ಕಾರ, ಬೇರೆಯವ್ರು ಮಾಡಿದ್ರೆ ಚಮತ್ಕಾರ ಅಂತ ಹೇಳ್ತಾರೆ. ಹಾಗೆ ನಾವೆಲ್ಲ ಯಾಕೆ ಹೇಳಬೇಡ್ದು, ಅವ್ರು ತಿದ್ಕೋತಾರೆ ಅಂದ್ಕೊಂಡಿದ್ದೀನಿ. ನಮ್ಮದು ಹೈಕಮಾಂಡ್ ಪಕ್ಷ. ಇದು ಮೈಸೂರು ರಾಜರ ಮನೆ ಅಲ್ಲ. ಇದು ಮೈಸೂರು ರಾಜಮನೆತನದಲ್ಲಿ ಏನಾಗ್ತದೆ, ಅವರಾದ್ಮೇಲೆ ಯಾರು ಇರ್ತಾರೆ, ಮಕ್ಕಳು, ತಂದೆ, ಹಿಂಗೆ ಈ ರೂಟು ಇರ್ತದೆ, ವಂಶ ಪಾರಂಪರ್ಯ. ಇದು ಆ ಥರ ವ್ಯವಸ್ಥೆ ಅಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡು ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು. ಮುಂದಿನ ಉತ್ತರಾಧಿಕಾರಿ ಯಾರು, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ವಿಷಯಕ್ಕೆ. ಅದನ್ನೆಲ್ಲ ಈಗೆಲ್ಲ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರ ಆಗೋ ಅಂಥದ್ದನ್ನು ಮಾಡಬಾರ್ದು. ಏನಾಗ್ತದೆ, ಅವರೊಬ್ಬರು ಸೀನಿಯರ್ ಲೀಡರ್ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಒಂದು ಸರಿ MLA ಇದ್ದಾರೆ, ಒಂದು ಸರಿ MLC ಇದ್ದಾರೆ. ಅಂಥವ್ರು ಈ ರೀತಿ ಬಾಲಿಶ ಹೇಳಿಕೆಗಳು ಕೊಟ್ಟರೆ ಏನಾಗ್ತದೆ, ನಾಳೆ ದಿನ ನಾವು ಅವ್ರು ಫಾಲೋ ಮಾಡೋಕ್ಕಾಗ್ತದೆ. ನಾವು ಒಂದು ರೀತಿ ಕೊಡ್ತೀವಿ, ನಾನೊಂದು ಕೊಟ್ಟೆ ಅಂತ ಇನ್ನೊಬ್ರು ಒಂದು ಕೊಡ್ತಾರೆ. ಈ ಥರ ಎಲ್ಲರೂ ಒಂದೊಂದು ಹೇಳಿಕೆ ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಸಚಿವ ಸಂಪುಟ ವಿಸ್ತರಣೆ ಗೇಮ್ ನಂಬರ್ 2. ಈ ಗೇಮ್ನಲ್ಲೂ ಆಡಿ ಗೆದ್ದ ಸಿದ್ದರಾಮಯ್ಯ ಬಣ. ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿಯ ನಡುವೆ ಬಂದು ಕುಳಿತಿದ್ದು ಸಚಿವ ಸಂಪುಟ ವಿಸ್ತರಣೆ. ಇಲ್ಲಿಯೂ ಕೂಡ ಒಂದು ವಾರ್ ಶುರುವಾಗಿತ್ತು. ಸಚಿವ ಸಂಪುಟ ವಿಸ್ತರಣೆಯಾಗುವ ಮೊದಲು ನಾನು ಸಿಎಂ ಆಗಬೇಕು ಅಂತ, ಸಿಎಂ ಆದ ಬಳಿಕ ನನ್ನದೇ ಸಂಪುಟವನ್ನ ನಾನು ನಿರ್ಣಯಿಸಿದ್ದೇನೆ ಅಂತ ಡಿಕೆಶಿ ಹೈಕಮಾಂಡ್ ಎದುರು ಪಟ್ಟು ಹಿಡಿದಿದ್ದಾರೆ ಅಂತ ಒಂದು ಗುಸುಗುಸು ಶುರುವಾಗಿತ್ತು. ಅದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ದಾಳ ಉರುಳಿಸಿದ್ರು. ಹೈಕಮಾಂಡ್ ಒಪ್ಪಿದ್ರೆ ಡಿಸೆಂಬರ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಇಲ್ಲ ಪುನಾರಚನೆ ಮಾಡಲಾಗುವುದು ಅಂತ ಡಿನ್ನರ್ ಮೀಟಿಂಗ್ನಲ್ಲಿ ಸಿದ್ದು ಹೇಳಿದ್ರು. ಈ ಮೂಲಕ ನವೆಂಬರ್ನಲ್ಲಿ ಕ್ರಾಂತಿ ಇಲ್ಲ ಅನ್ನೋ ಸಂದೇಶವನ್ನು ಪರೋಕ್ಷವಾಗಿ ನೀಡಿದ್ರು. ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡಿದ್ದೀರಲ್ಲ, ಮತ್ತೆ ಯಾಕೆ ಕೇಳ್ತಾ ಇದ್ದೀರಿ? ಸೇರ್ತಾ ಇರ್ತೀವಿ ಯಾವಾಗ್ಲೂ. ಡಿಕೆಶಿಯನ್ನ ಗಂಗೆಯಲ್ಲಿ ಮುಳುಗಿಸಿದ್ರು ಸಿದ್ದು. ಯತೀಂದ್ರ ಹೇಳಿಕೆಗೆ ಅಶೋಕ್ ಲೇವಡಿ. ಸದ್ಯ ಯತೀಂದ್ರ ಹೇಳಿಕೆಯನ್ನ ವಿಪಕ್ಷಗಳು ಡಿಕೆ ಶಿವಕುಮಾರ್ ಗುರಿಯಾಗಿಟ್ಕೊಂಡೇ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಸಿಎಂ ಕನಸು ಕಾಣುತ್ತಿರುವ ಡಿಕೆ ಶಿವಕುಮಾರ್ರನ್ನ ಸಿದ್ದು ಗಂಗೆಯಲ್ಲಿ ಮುಳುಗಿಸಿ ಬಿಟ್ರು ಅಂತ ಲೇವಡಿ ಮಾಡಿದ್ದಾರೆ. ಒಂದು ಕಡೆ ಡಿಕೆಶಿ ಸಿಎಂ ಕನಸಿನಲ್ಲಿ ಮಂದಿರಗಳನ್ನ ಸುತ್ತುತ್ತಾ ಇದ್ರೆ, ಇಲ್ಲಿ ಅವರಿಗೆ ಸಿದ್ದು ಪಡೆ ಶಾಕ್ ಕೊಟ್ಟಿದೆ ಅಂತ ಅಶೋಕ್ ಲೇವಡಿ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ನ ಗಂಗಾ ನದಿಯಲ್ಲಿ ಮುಳುಗಿಸ್ದಂಗೆ ಆಯ್ತು. ಹಂಗಾರೆ ಡಿ ಕೆ ಶಿವಕುಮಾರ್ಗೆ ಅವ್ರು ಹೇಳ್ತಾ ಇದ್ರು, ನಾನೇ ಟವಲ್ ಹಾಕೊಂಬಿಟ್ಟಿದ್ರು. ಆಗಲೇ CM ಕುರ್ಚಿ ಮೇಲೆ 2.5 ವರ್ಷ ಆದಮೇಲೆ ನಾನೇ ಮುಖ್ಯಮಂತ್ರಿ ಅಂತೇಳಿ ಕುರ್ಚಿ ಮೇಲೆ ಟವಲ್ ಹಾಕ್ಕೊಂಡು ಕೂತಿದ್ರು. ಪಾಪ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿರಾಸೆ. ಅಂದರೆ ಸಿದ್ದರಾಮಯ್ಯನವರ ಗುಂಪು ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾ ಇದೆ ಅಂದರೆ,
ಮುಂದೆ ಯಾವತ್ತೂ ಕೂಡ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬಾರ್ದು. ಆ ಥರ ಸ್ಟ್ರಾಟಜಿಯನ್ನು ಸಿದ್ದರಾಮಯ್ಯನವರು ಅವರ ಬೆಂಬಲಿಗರ ಕೈಲಿ ಮಾಡಿಸ್ತಾ ಇದ್ದಾರೆ, ಮಗನ ಕೈಲಿ ಮಾಡಿಸ್ತಾ ಇದ್ದಾರೆ. ನಾವು ಪದೇ ಪದೇ ನಾನು ಹೇಳ್ತಾ ಇದ್ದೆ, ನೋಡಪ್ಪ ನವಂಬರ್ ಡಿಸೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದೆ. ಅದನ್ನು ಅವ್ರೇನು ಹೇಳಿದ್ರು, ಬಿ ಜೆ ಪಿಯವರು ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಎಲ್ಲರೂ ಹೇಳಿದ್ರು. ಈಗ ಯಾಕೆ ಹೇಳ್ತಾ ಇದ್ದಾರೆ? ಅವರ ಮಗ ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಹೋಗಿ ಹೇಳೋ ಅಂತ ಅವಶ್ಯಕತೆ ಏನಾಯ್ತು? ಪ್ರಿಯಾಂಕ್ ಖರ್ಗೆ ಡಿಸಿಎಂ, ದೆಹಲಿಯಲ್ಲಿ ಪ್ಲಾನ್. ಹೊಸ ಬಾಂಬ್ ಸಿಡಿಸಿದ ಬಿಜೆಪಿ ನಾಯಕ ಶ್ರೀರಾಮುಲು. ಯತೀಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯ ಅವರೇ ಹೇಳಿಕೆ ಕೊಟ್ಟಂತೆ. ಇಲ್ಲವಾದಲ್ಲಿ ಯತೀಂದ್ರ ಈ ಹೇಳಿಕೆ ನೀಡುವ ಅಗತ್ಯವಿರಲಿಲ್ಲ. ಈಗ ಹೇಳ್ತಿದ್ದಾರೆ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರೇ ಕ್ಲೂ ಕೊಟ್ಟಿದ್ದಾರೆ ಅಂತಲೇ ಅರ್ಥ ಅಂತ ಬಿಜೆಪಿ ನಾಯಕ ಶ್ರೀರಾಮುಲು ಹೇಳಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಮುಂದಿನ ರಾಜ್ಯದ ಉಪಮುಖ್ಯಮಂತ್ರಿಯಾಗುವ ಕನಸು ಕಂಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ, ಪ್ರಿಯಾಂಕ್ ಖರ್ಗೆ ಡಿಸಿಎಂ ಆಗುವ ಒಪ್ಪಂದ ಈಗಾಗಲೇ ದೆಹಲಿಯಲ್ಲಿ ಆಗಿದೆ ಅಂತ ಶ್ರೀರಾಮುಲು ಸಿಎಂ ರೇಸ್ಗೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಮುಂದಕ್ಕೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥ ಕನಸು ಹಿಡ್ಕೊಂಡು ಈ ರೀತಿ ಮಾಡೋಂಥ ಕೆಲಸ ಮಾಡ್ತಾರೆ. ಒಂದು ಆಲ್ರೆಡಿ ಒಳ ಒಪ್ಪಂದ ಮಾಡ್ಕೊಂಡಾರ. ಏನು ಆ ಒಳ ಒಪ್ಪಂದ? ಸಿದ್ದರಾಮಯ್ಯನವರು ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ಅಲ್ಲಿ ಹೈಕಮಾಂಡಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ACC ಅಧ್ಯಕ್ಷರು ಏನು ತೀರ್ಮಾನ ತೊಗೊಂಡಿದ್ದಾರೋ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮುಂದುವರಿಸಬೇಕು. ಒಂದು ಅಜೆಂಡಾ ಏನಪ್ಪ ಅಂದರೆ ಅವ್ರ ಮಗ ಆದಂಥ ಪ್ರಿಯಾಂಕಾ ಖರ್ಗೆರನ್ನ ಉಪಮುಖ್ಯಮಂತ್ರಿಗಳಾಗಿ ಮಾಡಬೇಕು. ಅವರೆಲ್ಲ ಪ್ಲಾನ್ ಮಾಡಿಕೊಂಡೇ ಅವರೆಲ್ಲ ಕೆಲಸ ಅವ್ರು ಏನೇನು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಮುಚ್ಚಾಕಬೇಕು ಅನ್ನೋಂಥ ಕಾರಣದಿಂದ ಪ್ಲಾನ್ಡ್ ಆಗಿ ಹೋಗ್ತಾ ಇದ್ದಾರೆ. ಒಂದು ಹಂತದಲ್ಲಿ ಯತೀಂದ್ರ ಹೇಳಿಕೆ ಈಗ ರಾಜ್ಯದಲ್ಲಿ ಸಂಚಲನ ಮೂಡಿಸುತ್ತಿರುವುದಂತೂ ಸತ್ಯ. ಆದರೆ ಇದು ಅವರು ಹೇಳಿದಂತೆ ರಾಜಕೀಯ ತತ್ವ ಸಿದ್ಧಾಂತದ ವಿಚಾರವಾಗಿ ಮಾತ್ರ ಮಾತನಾಡಿದ್ದ, ಇಲ್ಲ ಇದು ಕೂಡ ಸಿಎಂ ಸಿದ್ದರಾಮಯ್ಯ ಮೂವ್ ಮಾಡಿದ ರಾಜಕೀಯ ಚದುರಂಗದ ಮತ್ತೊಂದು ದಾಳವ ಅನ್ನೋ ಗೊಂದಲವಂತೂ ಇದೆ. ಸದ್ಯದ ಸನ್ನಿವೇಶಗಳನ್ನ ಸೂಕ್ಷ್ಮವಾಗಿ ಅವಲೋಕಿಸುತ್ತಾ ಹೋದ್ರೆ ಇದು ಕೂಡ ಸಿಎಂ ರೇಸ್ ರಾಜಕೀಯ ಚದುರಂಗ ಆಟದ ಒಂದು ಭಾಗವಾಗಿಯೇ ಕಾಣ್ತಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಟ್ರಬಲ್ ಶೂಟರ್ ಅಂತಾರೆ. ರಾಜ್ಯ ಕಾಂಗ್ರೆಸ್ ಅಷ್ಟೇ ಅಲ್ಲ, ದೇಶದ ಯಾವುದೇ ರಾಜ್ಯಗಳ ಕಾಂಗ್ರೆಸ್ನಲ್ಲೂ ಸಹ ಟ್ರಬಲ್ಗಳು ಎದುರಾದಂಥ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆ ಟ್ರಬಲ್ಗಳನ್ನು ಕ್ಲಿಯರ್ ಮಾಡಿ ಕಾಂಗ್ರೆಸ್ಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಆದರೆ ಪಕ್ಷನಿಷ್ಠನಾಗಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಸರು ಸಿಎಂ ಸ್ಥಾನಕ್ಕೆ ಕೇಳಿಬಂದಂಥ ಸಂದರ್ಭದಲ್ಲೆಲ್ಲ ಸಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಹಳ ದಿನಗಳಿಂದನೂ ಸಹ ಟ್ರಬಲ್ ಎದುರಾಗ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರವಾಗಿ ಹೈಕಮಾಂಡ್ ನಾಯಕರುಗಳು ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆದ ಬಳಿಕ ಮುಂದಿನ 2.5 ವರ್ಷಗಳ ಮುಖ್ಯಮಂತ್ರಿ ಸ್ಥಾನವನ್ನು ನನಗೆ ಕೊಡಿಸ್ತಾರೆ ಅನ್ನೋ ಒಂದು ಭರವಸೆಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಮಾತ್ರ 5 ವರ್ಷಗಳ ಕಾಲ ನಾನೇ ಪೂರ್ಣಾವಧಿಯ ಸಿಎಂ ಆಗಿರ್ತೀನಿ ಅಂತ ಹೇಳಿ ಒಂದು ಕಡೆ ಹೇಳ್ತಾ ಇರುವಂಥದ್ದು. ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ, ಶಾಸಕರ ಸಂಖ್ಯಾಬಲ ಅವರಿಗೆ ಬೆಂಬಲಕ್ಕೆ ಇಲ್ಲ ಅನ್ನೋ ಒಂದು ಮಾತುಗಳನ್ನು ಈ ಹಿಂದೆನೂ ಸಹ ಅವರು ಹೇಳ್ಕೊಂಡು ಬಂದಿರುವಂಥದ್ದು. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಕ್ಷನಿಷ್ಠರಾಗಿರುವಂಥದ್ದು 2023ರಲ್ಲಿ KPCC ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಂಥ ಸಂದರ್ಭದಲ್ಲಿ KPCC ಅಧ್ಯಕ್ಷರೇ ಸಿಎಂ ಆಗಬೇಕಾಗಿತ್ತು ಅನ್ನೋ ಒಂದು ಒತ್ತಾಯವನ್ನು ಸಹ ಹೈಕಮಾಂಡ್ ನಾಯಕರುಗಳ ಮೇಲೆ ಹಾಕಿದ್ರು. ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ ವಿಚಾರವಾಗಿ ಹಾವು ಏಣಿಯಾಟ ಜೋರಾಗಿ ನಡೀತಾ ಇದೆ. ಒಬ್ಬೊಬ್ಬರು ಒಂದೊಂದು ಆಟ ಹುಡುತ್ತಿದ್ದಾರೆ. ಯಾರು ಏನೇ ಹೇಳಿದ್ರೂ ಕೂಡ ಡಿಸಿಎಂ ಡಿಕೆಶಿ ಮಾತ್ರ ಯಾವುದಕ್ಕೂ ಉತ್ತರ ಕೊಡದೆ ಸುಮ್ಮನಿದ್ದಾರೆ. ಎಲ್ಲವೂ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತಿದ್ದಾರೆ. ಸಿಎಂ ವಿಚಾರ ಮಾತನಾಡಿದಾಗ ಅವರದೇ ಬೆಂಬಲಿಗರಾದ ಶಾಸಕ ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜ್, ಕುಣಿಗಲ್ ರಂಗನಾಥ್, ಶಿವರಾಮೇಗೌಡಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆಶಿಯೇ ನೋಟಿಸ್ ಕೊಟ್ಟಿದ್ರು. ಆದರೆ ಇಲ್ಲಿಯವರೆಗೂ ಸಿದ್ದು ಬೆಂಬಲಿಗರಿಗೆ ಮಾತ್ರ ಈ ವಿಚಾರದಲ್ಲಿ ಯಾರಿಗೂ ನೋಟಿಸ್ ಹೋಗಿಲ್ಲ. ಯತೀಂದ್ರಗೂ ಕೂಡ ಇಲ್ಲಿಯವರೆಗೂ ನೋಟಿಸ್ ನೀಡಲಾಗಿಲ್ಲ. ಅಂದ್ರೆ ಡಿಕೆಶಿ ಈ ಗೇಮ್ ನಂಬರ್ 3 ಮೌನವಾಗಿ ಎದುರಿಸಲು ಸಂಕಲ್ಪ ಮಾಡಿಕೊಂಡಂತೆ ಕಾಣಿಸ್ತಿದೆ. ಮುಂದೆ ಈ ಮೌನ ಯುದ್ಧ ಯಾವ ಹಂತಕ್ಕೆ ಹೋಗಲಿದೆಯೋ ಕಾದು ನೋಡಬೇಕು. ಸಿಎಂ ರೇಸ್ ಇದು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಶುರುವಾಗಿದೆ. ಅಂದಿನಿಂದಲೂ ಸಿಎಂ ಕುರ್ಚಿಗಾಗಿ ಶುರುವಾದ ಓಟದ ಸ್ಪರ್ಧೆ ಇನ್ನೂ ಕೂಡ ನಿಂತಿಲ್ಲ. ಇದು ಕ್ರಾಂತಿಯ ಓಟವೋ ಇಲ್ಲ ಭ್ರಾಂತಿಯ ಆಟವೋ ಅನ್ನೋದು ಗೊತ್ತಾಗಲು ಕೆಲವು ದಿನಗಳು ಮಾತ್ರ ಬಾಕಿ ಇವೆ. ಅಲ್ಲಿವರೆಗೂ ಕಾಯಲೇಬೇಕು. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್.
ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.